ಬೆಂಗಳೂರಿನ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಡಬಲ್ ಮರ್ಡರ್ ಘಟನೆಯ ಬಗ್ಗೆ ಮಾಹಿತಿಯನ್ನು ತಿಳಿದಂತಹ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾರೆ. ಪರಿಶೀಲನೆಯನ್ನು ನಡೆಸುವಂತಹ ವೇಳೆಯಲ್ಲಿ ಅಲ್ಲಿ ಪತ್ತೆಯಾದದ್ದು 2 ಹೆಣಗಳು ಬಿದ್ದಿದ್ವು. ಜೊತೆಗೆ ಒಂದಿಷ್ಟು ತಿಂಡಿ ತಿನಿಸುಗಳು, ಬಾಟಲ್ಗಳು ಇವೆಲ್ಲವೂ ಕೂಡ ಇದ್ವು. ಇದನ್ನೆಲ್ಲ ಗಮನಿಸಿದಂತಹ ಎಲ್ಲರಿಗೂ ಕೂಡ ಮನಸ್ಸಿಗೆ ಬರೋದು ಏನಂತ ಹೇಳಿದ್ರೆ, ಒಂದಿಷ್ಟು ಜನ ಸೇರಿ ಪಾರ್ಟಿಯನ್ನು ಮಾಡ್ತಾ ಇರಬಹುದು. ಪಾರ್ಟಿಯನ್ನು ಮಾಡುವಂತಹ ವೇಳೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆಯಾಗಿರುತ್ತೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಕೊಲೆಯಾಗಿರಬಹುದು ಅಂತ ಹೇಳಿ ಈ ಘಟನೆಯ ಬಗ್ಗೆ ತನಿಖೆಯನ್ನು ನಡೆಸಿದಂತಹ ಪೊಲೀಸರು 2 ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಆ ಆರೋಪಿಗಳನ್ನು ಬಂಧಿಸಿದ ನಂತರ ಕಂಡುಬರೋದು ಒಂದು ಹುಡುಗಿಯ ಹೆಸರು. ಆ ಕೊಲೆಯಾದವರ ಹೆಸರು, ಒಬ್ಬನ ಹೆಸರು ಬಿಕ್ರಮ್ ಸಿಂಗ್, ಈತ ನೇಪಾಳ ಮೂಲದವನು. ಇನ್ನೊಬ್ಬನ ಹೆಸರು ಚೋಟಾ ತೂರಿ, ಆತ ಬಿಹಾರ ಮೂಲದವನು. ಇವರಿಬ್ಬರು ಕೂಡ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಕೊಲೆಯಾದಂತಹ ಜಾಗ ಅದು ಒಂದು ಕೆಮಿಕಲ್ ಫ್ಯಾಕ್ಟ್ರಿ. ಆ ಸಮಯದಲ್ಲಿ ನಡೀತಾ ಇರೋದಿಲ್ಲ. ಅಲ್ಲಿ ಈ ಬಿಕ್ರಮ್ ಸಿಂಗ್ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಮಾಡ್ಕೊಂಡಿರ್ತಾನೆ. ಹಾಗೆ ಈ ಚೋಟಾ ತೂರಿ ಒಂದು ಟೆಕ್ಸ್ಟೈಲ್ಸ್ ಅಂಗಡಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಮಾಡ್ಕೊಂಡಿರ್ತಾನೆ, ಬೇರೆ ಏರಿಯಾದಲ್ಲಿರ್ತಾನೆ. ಇವರಿಬ್ಬರು ಸ್ನೇಹಿತರು ಆ ಜಾಗಕ್ಕೆ ಪಾರ್ಟಿಯನ್ನು ಮಾಡೋದಕ್ಕಂತ ಬಂದಿರ್ತಾರೆ. ಆ ಸಮಯದಲ್ಲಿ 2 ಆರೋಪಿಗಳ ಜೊತೆಗೂ ಸೇರಿ ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ. ಪಾರ್ಟಿಯನ್ನು ಮಾಡುವಂತಹ ವೇಳೆಯಲ್ಲಿ ಈ ವಿಚಾರ ಬೆಳಕಿಗೆ ಬರುತ್ತೆ. ಯಾವ ವಿಚಾರ ಅಂತ ಹೇಳಿದರೆ, ಈ ಬಿಕ್ರಮ್ ಸಿಂಗ್ ಎನ್ನುವಾತ ಈ A1 ಆರೋಪಿ ಸಂಗಮ್ ಎಂಬಾತನ ಒಬ್ಬ ಪ್ರೇಯಸಿಯ ಜೊತೆಗೆ ಮೆಸೇಜನ್ನು ಮಾಡ್ತಾ ಇರ್ತಾನೆ, ಫೋನ್ ಕಾಲನ್ನು ಮಾಡ್ತಾ ಇರ್ತಾನೆ, ಹಾಗೆ ಒಂದಿಷ್ಟು ಕಾಟವನ್ನು ಕೊಡ್ತಾ ಇರ್ತಾನಂತೆ. ಈ ವಿಚಾರ ಮೊದಲೇ A1 ಆರೋಪಿ ಸಂಗಮ್ಗೆ ತಿಳಿದಿರಬಹುದು. ಹಾಗೆಯೇ ಕೊಲೆ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದಲೇ ಆ ಸ್ಥಳಕ್ಕೆ ಬಂದಿರ್ಬೋದು. ಆದರೆ ಆ ಪಾರ್ಟಿ ನಡೆಯುವಂತಹ ವೇಳೆಯಲ್ಲಿ ನಡೆದ ಗಲಾಟೆ, ಆ ಪ್ರೇಯಸಿಯ ವಿಚಾರವೂ ಕೂಡ ಸೇರದಂತೆ ನಡೆದಂತಹ ಗಲಾಟೆ ಬಿಕ್ರಮ್ ಸಿಂಗ್ನ ಮೇಲೆ ಈ ಸಂಗಮ್ ಮತ್ತು ಸಮೀರ್ ಇಬ್ಬರು ಸೇರಿ ಹಲ್ಲೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿಸುತ್ತೆ. ಅದಾದ ನಂತರ ಇಬ್ಬರು ಹಲ್ಲೆಯನ್ನು ಮಾಡ್ತಾರೆ. ಅಲ್ಲಿರುವಂತಹ ಟೈಲ್ಸ್ ಪೀಸ್ಗಳಿಂದ ಹಲ್ಲೆಯನ್ನು ಮಾಡ್ತಾರೆ, ಸಿಲಿಂಡರ್ಗಳಿಂದ ಹಲ್ಲೆಯನ್ನು ಮಾಡ್ತಾರೆ, ಹಾಗೆ ಇನ್ನಿತರ ವಸ್ತುಗಳಿಂದ ಹಲ್ಲೆಯನ್ನು ಮಾಡ್ತಾರೆ. ಹಾಗೆ ಬಿಕ್ರಮ್ ಸಿಂಗ್ಗೆ ತೀವ್ರವಾಗಿ ಗಾಯಗಳಾಗುತ್ತೆ. ಆ ಸಮಯದಲ್ಲಿ ಜೊತೆಗಿದ್ದಂತಹ ಸ್ನೇಹಿತ ಈ ಚೋಟಾ ತೂರಿ, ಆತನನ್ನು ಬಿಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಬಿಕ್ರಮ್ ಸಿಂಗ್ಗೆ ಆದಂತಹ ತೀವ್ರವಾದ ಹಲ್ಲೆಯಿಂದಾಗಿ ಆತ ಮೃತಪಡ್ತಾನೆ. ಆದರೆ ಜೊತೆಯಲ್ಲಿದ್ದಂತಹ ಚೋಟಾ ತೂರಿಯನ್ನು ಕೂಡ ಈ ಆರೋಪಿಗಳು ಸುಮ್ಮನೆ ಬಿಡೋದಿಲ್ಲ. ಯಾಕಂತ ಹೇಳಿದರೆ, ಈತ ಬದುಕುಳಿದ್ರೆ ಈತ ಪೊಲೀಸರಿಗೆ ವಿಷಯವನ್ನು ತಿಳಿಸಬಹುದು, ಅದರಿಂದ ನಮಗೆ ಸಮಸ್ಯೆಗಳಾಗಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಈ ಚೋಟಾ ತೂರಿಯನ್ನು ಕೂಡ ಅಲ್ಲೇ ಮುಗಿಸಿ ಹೊರಟು ಬಿಡ್ತಾರೆ ಈ ಆರೋಪಿಗಳು. ಇಬ್ಬರನ್ನು ಕೊಲೆ ಮಾಡಿದಂತಹ ಈ ಸಂಗಮ್ ಮತ್ತು ಸಮೀರ್ ಇಬ್ಬರೂ ಕೂಡ ಒಂದು ರೈಲ್ವೆ ಟಿಕೆಟನ್ನು ಬುಕ್ ಮಾಡ್ತಾರೆ. ಅದಕ್ಕೂ ಮುನ್ನ ಈ ಬಿಕ್ರಮ್ ಸಿಂಗ್ ಏನಿರ್ತಾನೆ, ಈತನ ಮೊಬೈಲನ್ನು ಸಂಪೂರ್ಣವಾಗಿ ನಾಶವನ್ನು ಮಾಡ್ತಾರೆ, ಸಾಕ್ಷ್ಯ ನಾಶದ ಪ್ರಯತ್ನವನ್ನು ಮಾಡ್ತಾರೆ. ಅದಾಗಲೇ ಒಂದು ರೈಲ್ವೆ ಟಿಕೆಟನ್ನು ಬುಕ್ ಮಾಡಿರ್ತಾರೆ. ಸೀದಾ ಹೊರಟವರು ದೆಹಲಿಗೆ ರೈಲ್ವೆ ಟಿಕೆಟನ್ನು ಬುಕ್ ಮಾಡಿ ಅಲ್ಲಿಗೆ ಹೊರಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅದಾಗಲೇ CCTVಯ ಪರಿಶೀಲನೆ ನಡೆಸಿದಂತಹ ಪೊಲೀಸರು ಎಲ್ಲವನ್ನೂ ಕೂಡ ದಾಖಲನ್ನು ಮಾಡಿಕೊಂಡು ನೇರವಾಗಿ ಅವರು ದೆಹಲಿಗೆ ಹೊರಡೋದಕ್ಕೆ ಮುಂಚೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ 2 ಆರೋಪಿಗಳನ್ನು ಬಂಧನವನ್ನು ಮಾಡ್ತಾರೆ. ಈ ಪ್ರಕರಣವನ್ನು ನೋಡ್ತಾ ಹೋದರೆ ನಮಗೆ ಅನಿಸೋದು, ಇತ್ತೀಚೆಗೆ ಬಹಳ ಸುದ್ದಿಯಾದಂತಹ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಕೂಡ ಇರುವಂತಹ ಈ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಆ ಹುಡುಗಿಯ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಇನ್ನು ಆ 2 ಆರೋಪಿಗಳನ್ನು ಕೂಡ ಬಂಧನವನ್ನು ಮಾಡಿರುವಂಥದ್ದು ಪೊಲೀಸರು. ಸದ್ಯ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.